जय श्री कृष्ण जय श्री राधे श्री गुरुभ्यो नमः हरि ओम ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवम् उपास्महे ओम नमो भगवते वासुदेवाय नमः ओम नमः ಶಿವಾಯ ಶಿವಾಯ ನಮೋ ಓಂ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. 7ನೇ ತಾರೀಕು ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣ ಕುಂಭರಾಶಿಯಲ್ಲಿ ಶತಭಿಷ ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಸಂಭವಿಸುತ್ತೆ. ಚಂದ್ರ ಮನೋಕಾರಕ ಗ್ರಹ, ಮೈಂಡು ಕಂಟ್ರೋಲಲ್ಲಿ ಇಲ್ಲದೆ ಇದ್ದಂಗೆ ಆಗುತ್ತೆ ಕೆಲವೊಂದು ಬಾರಿ. ಈ ಚಂದ್ರಗ್ರಹಣದ ಸಮಯನ ಪಾಸಿಟಿವ್ ರಿಸಲ್ಟ್ಸಿಗೋಸ್ಕರ ಯಾವ ಥರ ಉಪಯೋಗಿಸ್ಕೋಬೋದು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೈಲಾಗಿ ಹೇಳಿರ್ತೀನಿ ವಿಡಿಯೋದಲ್ಲಿ, ಕೊನೆವರೆಗೂ ನೋಡಿ. ಮಂತ್ರಗಳನ್ನು ಕೊಟ್ಟಿರ್ತೀನಿ, ಇಷ್ಟಾರ್ಥ ಸಿದ್ಧಿಗೆ ಸಾಕಷ್ಟು ಮಂತ್ರಗಳನ್ನು, ನಿಮಗೆ ಯಾವುದು ಮಂತ್ರ ಗೊತ್ತಿದೆಯೋ ಅದನ್ನು ಕೂಡ ಹೇಳ್ಬೋದು. ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿ ಅವರ ಪಾದಾರವಿಂದಗಳಿಗೆ ಪ್ರಣಾಮಗಳು. 7ನೇ ತಾರೀಕು ರಾಹುಗ್ರಸ್ತ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸೋದ್ರಿಂದ ಆಚರಣೆ ಉಂಟು. ಈ ಗ್ರಹಣ ಪ್ರಾರಂಭಕ್ಕೆ 8 ಗಂಟೆಗಳ ಮೊದಲು ಆಹಾರ ತಗೊಳ್ಳುವಂಥ ಒಂದು ವಿಚಾರನ ಕಂಪ್ಲೀಟಾಗಿ ಮುಗಿಸಿಬಿಡಬೇಕು. ಅಂದರೆ ನಾವು ಏನು ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ ಅದಕ್ಕೆ 8 ಗಂಟೆಗಳ ಮೊದಲು ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ಗ್ರಹಣದ ಸಮಯದಲ್ಲಿ ಏನು ಭೂಮಿಗೆ ಕಾಸ್ಮಿಕ್ ರೇಸು ತುಂಬ ಹತ್ತಿರದಲ್ಲಿರೋದ್ರಿಂದ ಆ ಸಮಯದಲ್ಲಿ ಮಂತ್ರ ಜಪಕ್ಕೆ ಪ್ರಶಸ್ತವಾದಂತಹ ಒಂದು ಸಮಯ. ಯಾವುದೇ ವಿಚಾರಕ್ಕಾಗಿರಲಿ, ಕೆಲಸ ಸಿಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಅಥವಾ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಅಥವಾ ನನಗೆ ಜೀವನದಲ್ಲಿ ಯಾವುದೇ ವಿಚಾರದಲ್ಲೂ ಸಕ್ಸಸ್ ಸಿಗ್ತಾ ಇಲ್ಲ, ಎಲ್ಲ ವಿಷಯಗಳಲ್ಲಿ ತೊಂದರೆಗಳು ಉಂಟಾಗ್ತಾ ಇದೆ ಅಂತಕ್ಕಂಥವ್ರು ಯಾವ್ಯಾವ ಸಂಬಂಧಪಟ್ಟಂತಹ ಮಂತ್ರಗಳಿರುತ್ತೆ ಅದನ್ನೆಲ್ಲ ಮಾಡ್ಬೋದು. ಕುಂಭ ರಾಶಿಯಲ್ಲಿ ಸಂಭವಿಸೋದ್ರಿಂದ ಮೊದಲನೇದಾಗಿ ಶನಿಯ ಒಂದು ಮಂತ್ರ. ಶನಿ ವಕ್ರಿಯಾಗಿ ಮೀನರಾಶಿಯಿಂದ ಕುಂಭರಾಶಿಗೆ ಅವತ್ತು ಬರ್ತಾನೆ. ಸೊ ಹಾಗಾಗಿ ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಈ ಮಂತ್ರನ 108 ಬಾರಿ ಹೇಳ್ಕೊಳ್ಳಿ. ಚಂದ್ರಗ್ರಹಣದ ಪ್ರಾರಂಭದ ಸಮಯ 9 ಗಂಟೆ ರಾತ್ರಿ 57 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಮಧ್ಯಮ ಕಾಲ 11 ಗಂಟೆ 42 ನಿಮಿಷ ಮತ್ತು ಗ್ರಹಣ ಮುಕ್ತಾಯದ ಮೋಕ್ಷ ಕಾಲ ರಾತ್ರಿ 1 ಗಂಟೆ 27 ನಿಮಿಷಕ್ಕೆ ಗ್ರಹಣ ಮೋಕ್ಷ ಕಾಲ ಅಂತ ಹೇಳ್ತಾರೆ. ಈ ಮಧ್ಯಮ ಕಾಲದಿಂದ ಮೋಕ್ಷ ಕಾಲದವರೆಗೆ ಬಹಳ ಪ್ರಶಸ್ತವಾದಂತಹ ಸಮಯ. ಆದ್ರೂ ಕೂಡ ಗ್ರಹಣ ಪ್ರಾರಂಭವಾದ ಸಮಯದಲ್ಲಿ ಗ್ರಹಣದ ಸಮಯದ ಬಗ್ಗೆ ಹೇಳ್ತಾ ಇದ್ದೆ. ರಾತ್ರಿ 9 ಗಂಟೆ 57 ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗುತ್ತೆ. ಅದಕ್ಕೆ 8 ಗಂಟೆಗಳ ಕಾಲ ಮೊದಲು ಆಹಾರವನ್ನು ಸೇವನೆಯನ್ನು ನಿಲ್ಲಿಸಬೇಕು. ಗ್ರಹಣದ ಸಮಯದಲ್ಲಿ ಹೊಟ್ಟೆಯಲ್ಲಿ ಏನೂ ಇರಬಾರ್ದು. ಬಹಳ ಶಕ್ತಿಶಾಲಿಯಾದಂತಹ ಸಮಯ ಭಾರತದಲ್ಲಿ ಕಾಣಿಸೋದ್ರಿಂದ ಗ್ರಹಣಾಚರಣೆ ಖಂಡಿತ ಉಂಟು. ಪ್ರಾರಂಭ ಕಾಲ 9 ಗಂಟೆ 57 ನಿಮಿಷ ರಾತ್ರಿ, ಮಧ್ಯಮ ಕಾಲ ರಾತ್ರಿ 11 ಗಂಟೆ 42 ನಿಮಿಷ ಮತ್ತು ಗ್ರಹಣ ಮೋಕ್ಷ ಕಾಲ ರಾತ್ರಿ 1 ಗಂಟೆ 27 ನಿಮಿಷ. ಈ ಸಮಯದಲ್ಲಿ ಕಂಟಿನ್ಯೂಸ್ ಆಗಿ ಸ್ನಾನ ಮಾಡಿಕೊಂಡು ದೇವರಿಗೆ ಒಂದು ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಂತ್ರ ಜಪನ ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಂತ ರಿಸಲ್ಟ್ ಕೊಡುತ್ತೆ. ಈ ಗ್ರಹಣದ ಸಮಯದಲ್ಲಿ ಯಾಕೆ ಮಂತ್ರ ಜಪ ಮಾಡಬೇಕಂದ್ರೆ ಕಾಸ್ಮಿಕ್ ರೇಸ್ ಭೂಮಿಗೆ ಬಹಳ ಹತ್ತಿರವಾಗಿ ಬಂದಿರುತ್ತೆ. ಈ ಸಮಯದಲ್ಲಿ ಮಂತ್ರ ಜಪ ಮಾಡೋದ್ರಿಂದ 1 ಬಾರಿ ಮಂತ್ರ ಜಪ ಮಾಡಿದ್ದು 100 ಬಾರಿ ಮಂತ್ರ ಜಪ ಮಾಡಿದಷ್ಟು ಸಿದ್ಧಿ ಆಗುತ್ತೆ. ಯಾರಾದರೂ ಮಂತ್ರ ಸಿದ್ಧಿ ಮಾಡ್ಕೊಳ್ಬೇಕು ಅಂತಿದ್ರೆ ಇದು ಪ್ರಶಸ್ತವಾದಂತಹ ಸಮಯ ಮಂತ್ರ ಸಿದ್ಧಿಗೆ. ಯಾವುದೇ ವಿಷಯದಲ್ಲಿರಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಯಾವುದೇ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಬೋದು. ನಾನಾಗಲೇ ಹೇಳ್ತಾ ಇದ್ದೆ, ಕುಂಭರಾಶಿಯಲ್ಲಿ ಸಂಭವಿಸೋದ್ರಿಂದ ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಈ ಮಂತ್ರವನ್ನು 108 ಬಾರಿ ಹೇಳಿ. ಆನಂತರ ಶತಭಿಷ ನಕ್ಷತ್ರ ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಕೂಡ ಸಂಭವಿಸೋದ್ರಿಂದ ಚಂದ್ರ ಅದರ ಮೂಲಕ ಹಾದು ಹೋಗೋದ್ರಿಂದ ಪೂರ್ವಭಾದ್ರ ನಕ್ಷತ್ರ ಗುರುವಿನ ನಕ್ಷತ್ರ ಆಗಿರೋದ್ರಿಂದ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಹೇಳಿ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಚಂದ್ರ ದಶಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಚಂದ್ರ ಬಂದಿದ್ದರೆ ಇದರ ಪ್ರಭಾವ ಜಾಸ್ತಿ ಇರುತ್ತೆ. ಯಾಕೆಂದರೆ ಚಂದ್ರ ಮನೋಕಾರಕ ಗ್ರಹ. ಹಾಗಾಗಿ ನಮ್ಮ ಮೈಂಡ್ಸೆಟ್ಟು ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನು ಪಾಸಿಟಿವ್ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ಶಕ್ತಿ ಈ ಗ್ರಹಣದ ಸಮಯದಲ್ಲಿ ನಾವು ಜಾಸ್ತಿ ಸಿದ್ಧಿ ಮಾಡ್ಕೊಳ್ಬೋದು. ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಟೈಮ್. ಚಂದ್ರನ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಲನ್ನು
ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ತಂದು ದೇವರ ಮುಂದೆ ಇಟ್ಟು ಮಾರನೇ ದಿವಸ ಅದನ್ನು ಶಿವನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಚಂದ್ರನ ಮಂತ್ರ ಆಗಿರ್ತಕ್ಕಂಥ ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತತ್ವಾಯ ಧೀಮಹೇ ತನ್ನೋ ಚಂದ್ರ ಪ್ರಚೋದಯ. ಮತ್ತೊಂದು ಸಲ ಹೇಳ್ತೀನಿ, ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತತ್ವಾಯ ಧೀಮಹೇ ತನ್ನೋ ಚಂದ್ರ ಪ್ರಚೋದಯ. ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ. ನಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಮತ್ತು ನಮಗೆ ನಮ್ಮ ಆಲೋಚನೆಗಳು ಹೆಚ್ಚಿನ ಮಟ್ಟದಲ್ಲಿ ಸಕಾರಾತ್ಮಕವಾಗಿ ಯಾವಾಗಲೂ ಇರಲಿ ಅಂತ, ಪಾಸಿಟಿವ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ನಮ್ಮ ಮೈಂಡನ್ನು ಕಂಟ್ರೋಲ್ ಇಡ್ತಕ್ಕಂಥ ಚಂದ್ರನ ಮಂತ್ರ ಆಗಿರ್ತಕ್ಕಂಥದ್ದು. ಚಂದ್ರಗ್ರಹಣದ ಸಮಯದಲ್ಲಿ ಹೇಳಿದಾಗ ಇನ್ನಷ್ಟು ಶಕ್ತಿ ಜಾಸ್ತಿ ಇರುತ್ತೆ. ಇದನ್ನು ಬಿಟ್ಟು ಯಾವುದೇ ದೇವಿಯರ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇದನ್ನು ಹೇಳ್ತಕ್ಕಂಥದ್ದು ಆ ಟೈಮಲ್ಲಿ ತುಂಬ ಪವರ್ ಜಾಸ್ತಿ ಇರುತ್ತೆ. ಎಕ್ಸ್ಟ್ರೀಮ್ ಲೆವೆಲ್ಗೆ ನಿಮಗೆ ಆ ಶಕ್ತಿಯನ್ನು ಭಗವಂತ ಕೊಡ್ತಾನೆ. ಕರ್ಮದನುಸಾರವಾಗಿ ಏನೇ ಪನಿಷ್ಮೆಂಟ್ಗಳು ಅಥವಾ ಏನೇ ತೊಂದರೆಗಳಿದ್ರೂ ಕೂಡ ಅದರ ಪ್ರಭಾವನ ಕಮ್ಮಿ ಮಾಡ್ತಕ್ಕಂಥ ಸಮಯ ಗ್ರಹಣದ ಸಮಯದಲ್ಲಿ ಮಂತ್ರ ಜಪ ಮಾಡುವಂಥದ್ದು. ನಾನು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಯಾಕೆ ಈ ಮಂತ್ರನ ಹೇಳ್ತೀನಿ ಅಂದರೆ, ಮಂತ್ರ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥ ಗಣಪತಿಯ ಮಂತ್ರ, ಮತ್ತು ನಮಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಮಂತ್ರ. ಜೊತೆಗೆ ಯಾವುದೇ ಕಾರಣಕ್ಕೂ ವಿಘ್ನ ವಿನಾಯಕನಿಗೆ ನಾವು ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡೋದಲ್ಲೇ ಯಾವುದೇ ಕೆಲಸನೂ ಕೂಡ ನಾವು ಮಾಡಬಾರ್ದು. ಮೊದಲನೇದಾಗಿ ಗಣೇಶನಿಗೆ ನಮಸ್ಕಾರ ಮಾಡಿ ಈ ಮಂತ್ರವನ್ನು ಹೇಳಿದ ನಂತರನೇ ಕೂಡ ಎಲ್ಲದನ್ನೂ ಹೇಳ್ಬೋದು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ ಅಥವಾ ವಶ್ಯಂ ಕುರು ಸ್ವಾಹ ಅಂತಲೂ ಹೇಳ್ಬೋದು. ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಇದನ್ನು ಬಿಟ್ಟು ಓಂ ನಮ ಶಿವಾಯ ನಮ ಓಂ ಅಥವಾ ಯಾವುದೇ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು. ಜೊತೆಗೆ ದುರ್ಗಾ ಮಂತ್ರ, ಈ ಎಲ್ಲ ಮಂತ್ರಗಳನ್ನು ಕೂಡ ಗ್ರಹಣದ ಸಮಯದಲ್ಲಿ ಹೇಳುವಂಥದ್ದು ನಿಮ್ಮ ದೇಹಕ್ಕೆ ಒಂದು ರೀತಿಯ ಪ್ರೊಟೆಕ್ಷನ್ನ ಕೊಡುತ್ತೆ. ಮುಂಬರುವ ದಿನಗಳಲ್ಲಿ ಆಗ್ತಕ್ಕಂಥ ತೊಂದರೆಯ ಪ್ರಮಾಣ ಕಡಿಮೆ ಆಗಿರುತ್ತೆ. ತಪ್ಪದಲ್ಲೇ ಎಲ್ಲರೂ ಕೂಡ ಮಾಡಿ. ಅದನ್ನು ಬಿಟ್ಟು ಕೂಡ ಬಹಳಷ್ಟು ಮಂತ್ರಗಳನ್ನು ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಬೋದು. ನಿಮಗೆ ಇಷ್ಟ ಆಗಿರ್ತಕ್ಕಂಥದ್ದು ಅಥವಾ ನಿಮಗೆ ಬರುವಂಥದ್ದು ಯಾವುದೇ ಮಂತ್ರಗಳನ್ನು, ನನ್ನ ಹಿಂದಿನ ವಿಡಿಯೋಗಳಲ್ಲೂ ಸಾಕಷ್ಟು ಮಂತ್ರಗಳನ್ನು ಕೊಟ್ಟೀನಿ, ಅದನ್ನು ಕೂಡ ನೀವು ಬರೆದು ಆ ಸಮಯದಲ್ಲಿ ಪುಸ್ತಕದಲ್ಲಿ ಬಾಯಲ್ಲಿ ಹೇಳ್ಬೋದು. ಲಿಖಿತ ಜಪ ಮತ್ತು ಮಂತ್ರ ಜಪ ಅಂತೆರಡು ಹೇಳ್ತಾರೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ನಮಃ, ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ನಮಃ, ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ನಮಃ. ಕ್ಷಮಿಸಿ, ಮಂತ್ರ ಸ್ವಲ್ಪ ಹಿಂದೆ ಮುಂದೆ ಆಯಿತು. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ನಮಃ, ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ನಮಃ. ಇದನ್ನು ಕೂಡ ಹೇಳ್ಬೋದು. ಬಹಳ ಅದ್ಭುತವಂತ ಫಲ ಕೊಡುತ್ತೆ. ಮಕ್ಕಳಾಗಿಲ್ಲ ಅಂತಕ್ಕಂಥವ್ರು ಕೂಡ ಕೃಷ್ಣನನ್ನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಓಂ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣಂ ತ್ವಾಮಹಂ ಶರಣಾಗತಃ. ಈ ಒಂದು ಮಂತ್ರವನ್ನು ಯಥೇಚ್ಛವಾಗಿ ದಂಪತಿಗಳಿಬ್ಬರು ಹೇಳೋದ್ರಿಂದ ಕೂಡ ಮಕ್ಕಳಾಗೋ ಸಾಧ್ಯತೆಗಳು ಇರುತ್ತೆ. ಜಾತಕದಲ್ಲಿ ಇಲ್ಲದೆ ಹೋದ್ರೂ ಕೂಡ ಗ್ರಹಣದ ಸಮಯಕ್ಕೆ ಅಂತ ಪ್ರಬಲವಾದಂಥ ಶಕ್ತಿ ಇರುತ್ತೆ. ಎಲ್ಲರೂ ಈ ಗ್ರಹಣದ ಸಮಯದಲ್ಲಿ ಮಂತ್ರ ಜಪನ ಹೆಚ್ಚು ಮಾಡಿ, ಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿದ ನಂತರನೇ ನೀವು ವಿಶ್ರಾಂತಿಯನ್ನು ಮಾಡಿ. ಈ ಥರ ಸಮಯ ಸಿಗೋದು ನಮಗೆ ವರ್ಷದಲ್ಲಿ ಒಂದು ಬಾರಿ ಆಗಿರುತ್ತೆ. ಕೆಲಸಕ್ಕೆ ಹೋಗೋರಿಗೆ ಎಲ್ಲರಿಗೂ ತೊಂದರೆ ಆಗ್ಬೋದು, ಆದರೂ ಗ್ರಹಣದ ಸಮಯದಲ್ಲಿ ನೀವು ಸ್ನಾನ ಮಾಡಿ ಪ್ರಾರಂಭ ಮಾಡುವಂಥದ್ದು ತುಂಬ ಅದ್ಭುತವಂತ ಫಲಗಳನ್ನು ಕೊಡುತ್ತೆ. ಎಲ್ಲ ತೊಂದರೆಗಳಿಗೂ ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಒಳ್ಳೆಯದಾಗತ್ತೆ. ಇದನ್ನು ತಪ್ಪದಲ್ಲೇ ಮಾಡಿ. ಅವತ್ತು ಒಂದು ದಿವಸ ಶ್ರಮ ಆಗ್ಬೋದು, ಬಟ್ ಅದರ ಫಲಗಳು ನಿಮಗೆ ಲೈಫ್ ಟೈಮ್ ಇರುತ್ತೆ. ಅದಕ್ಕೋಸ್ಕರ ತಪ್ಪದಲ್ಲೇ ಎಲ್ಲರೂ ಕೂಡ ಚಂದ್ರಗ್ರಹಣದ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.